ಗುಡ್ ಮಾರ್ನಿಂಗ್ ಗಾಯ್ಸ್. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾರಿ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ಕೋಳಿ ಹೇಳ್ತಾ ಇದೆ ನೋಡಿ, ಏನೋ ಬರೀ ಡವ್ ಹೊಡಿತಾ ಇದೆಯಾ ಅಂತ. ಇಲ್ಲ ಗೈಸ್, ನಾನಂತೂ ಸೂಪರಾಗೇ ಇದ್ದೀನಿ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಹೋಪ್ಸು ನನ್ನನ್ನು ಫಾಲೋ ಮಾಡೋರಿಗೆ ಎಲ್ಲರಿಗೂ ಗೊತ್ತಾಗಿರುತ್ತೆ. ಯಾವುದೇ ಸಿಚುವೇಶನ್ಸ್ ಬರಲಿ, ಯಾವುದೇ ಮೂಮೆಂಟ್ಸ್ ಬರಲಿ, ನಾನಂತೂ ಬ್ಯಾಲೆನ್ಸಿಂಗಾಗಿ ನನ್ನ ಲೈಫ್ನ ತಗೊಂಡೋಗ್ತೀನಿ. ಕುಗ್ಗೋದು ಇಲ್ಲ, ಹಿಗ್ಗೋದು ಇಲ್ಲ. ಕುಗ್ಗಿದ್ರು ಹಿಗ್ಗಿದ್ರು ಆ ಮೊಮೆಂಟಿಗಷ್ಟೇ, ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡೋದಿಲ್ಲ. ಬಿಕಾಸ್ ನನಗೆ ಗೊತ್ತು ಗೈಸ್, ನನ್ನಂಥವ್ರು, ನಾವು ಒಳ್ಳೆಯವಳು ಅಂತ ಹೇಳ್ಕೊತಾ ಇಲ್ಲ, ಬಟ್ ನನಗೆ ನನ್ನ ಪರಿಚಯ, ನಾನು ಹೇಗಿದ್ದೀನಿ ಅಂತ ನಾನು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಸೊ ನನ್ನಂಥ ಒಳ್ಳೆಯವರು ತುಂಬ ಅಪರೂಪ. ಎಷ್ಟೇ ಕೆಟ್ಟದಾದ್ರೂ ಬೇರೆಯವರಿಗೆ ಒಳ್ಳೇದು ಮಾಡೋರು ಸಹ ಅಪರೂಪ. ಆ ಅಪರೂಪದಲ್ಲಿ ಅಪರೂಪ ನಾನು ಅಂತ ಹೇಳ್ಬೋದು. ನನ್ನ ಬಗ್ಗೆ ನಾನು ಹೊಗಳ್ಕೋತಾ ಇದ್ದೀನಿ ಅಂತ ಅಲ್ಲ, ಬಟ್ ನಾನು ನನ್ನ ಲೈಫಲ್ಲಿ ಇಷ್ಟು ವರ್ಷದ ಜರ್ನಿನಲ್ಲಿ ನೋಡಿರೋ ಜನಗಳಿಗೆ ಕಂಪ್ಯಾರಿಷನ್ ಅಂತ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಐ ಆಮ್ ದ ಟಾಪ್ ಮೋಸ್ಟ್. ಜನಗಳು ಹೇಗೆ ಗೊತ್ತಾ ಗೈಸ್, ಬಣ್ಣ ಬದಲಾಯಿಸ್ಬಿಡ್ತಾರೆ, ಉಸಿರು ಹೊಳಿತಾರ, ಮೊಮೆಂಟಿಗೆ ತಕ್ಕನಾಗೆ ಚೇಂಜ್ ಆಗಿಬಿಡ್ತಾರೆ. ನಾವಿಲ್ಲಿ ಕಮಿಟ್ ಆಗಿದ್ದೀವಪ್ಪ, ಮಾತು ಕೊಟ್ಟಿದ್ದೀವಿ, ಅವ್ರ ಜೊತೆ ಅದೇ ರೀತಿ ಇರಬೇಕು, ಕಷ್ಟನೋ ಸುಖನೋ ಅನ್ನೋದು ಆ ವರ್ಡ್ಸ್, ಆ ಮಾತೇ ಅವರಿಗೆ ಆ ಮೂಮೆಂಟಿಗೆ ಬರಲ್ಲ ಅನಿಸುತ್ತೆ. ಎಲ್ಲನೂ ಮರೆತು ಬಿಡ್ತಾರೆ ಗೈಸ್, ಎಲ್ಲನೂ ಮರೆತು ಬಿಡ್ತಾರೆ. ಸೊ ಅವ್ರ ಬಣ್ಣ ಹೊರ ಹಾಕಿಬಿಡ್ತಾರೆ. ಸೊ ಅದು ಅವ್ರಿಗೆ ಗೊತ್ತಿಲ್ಲದೇ ಹೊರಗೆ ಬಂದುಬಿಡುತ್ತೆ. ಸೊ ಇಂಥ ಟೈಮಲ್ಲಿ ನಾನು ನನ್ನ ಬಗ್ಗೆ ನಿಜಕ್ಕೂ ಹೆಮ್ಮೆ ಪಡ್ತೀನಿ. ಹೊಸ ವರ್ಷ ತುಂಬ ಚೆನ್ನಾಗಿದೆ ಗೈಸ್, ತುಂಬ ಚೆನ್ನಾಗಿದೆ. ಗುಡ್ ಥಿಂಗ್ಸಲ್ಲೇ ಬರ್ಮಾಡ್ಕೊಂಡಿದ್ದೀನಿ. ಬಟ್ ದ ಥಿಂಗ್ ಈಸ್, ನನ್ನ ಮಗನ ತುಂಬ ಮಿಸ್ ಮಾಡಿಕೊಂಡೆ. ಏಕೆಂದರೆ ಅವನು ಅಲ್ಲಿ, ನಾನು ಇಲ್ಲಿ. ಇನ್ ಬಿಟ್ವೀನ್ ನನ್ನ ಮಗನೇನೋ ಬಿಟ್ಟು ಬಂದೆ, ಇನ್ ಬಿಟ್ವೀನ್ ನನಗೆ ಕ್ಯಾಪ್ಚರ್ ಮಾಡೋಕ್ಕೆ ಸಹ ಟೈಮ್ ಇಲ್ಲ. ಅಷ್ಟು ಬ್ಯುಸಿ ಆಗಿಬಿಟ್ಟೆ. ಊಟ ಇಲ್ಲ, ತಿಂಡಿ ಇಲ್ಲ, ನಿದ್ದೆ ಇಲ್ಲ, ಯಾವಾಗ ಹೋಗ್ತೀನಿ ಯಾವಾಗ ಬರ್ತೀನಿ ಅನ್ನೋದು ಗೊತ್ತಿಲ್ಲ, ಎಲ್ಲಿ ಯಾವಾಗ ಇರ್ತೀನಿ ಅನ್ನೋದು ಸಹ ಗೊತ್ತಿರಲಿಲ್ಲ. ಸೊ ಅಷ್ಟು ಬ್ಯುಸಿ ಟೈಮು. ಯಾಕೆ ಅಂದರೆ ಅದಕ್ಕೂ ಒಂದು ರೀಸನ್ ಇದೆ. ಅಫ್ಕೋರ್ಸ್ ರೆಸಾರ್ಟ್ ಮಾಡಿದ್ದೀವಿ, ಶ್ರೀಮಂತರು ಎಲ್ಲ ಪಕ್ಕಕ್ಕಿಡೋಣ, ಬಟ್ ಅದನ್ನು ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ, ನನ್ನ ಹಸ್ಬೆಂಡ್ ಎಷ್ಟು ಕಷ್ಟಪಟ್ಟಿದ್ದಾನೆ. ಅಫ್ಕೋರ್ಸ್ ನನ್ನ ಹಸ್ಬೆಂಡ್ದು ಬೇರೆ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸೇ ಇದೆ. ಆದರೂ ಸಹ ಇಲ್ಲಿ ಒಂದು ಮತ್ತೆ ಇನ್ನೊಂದನ್ನು ನಾವು ರೆಸಾರ್ಟ್ ಅಂತ ಸ್ಟಾರ್ಟ್ ಮಾಡುವಾಗ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅಲ್ಲಿಂದ ಇಲ್ಲಿಗೆ ತರಬೇಕು, ಅಥವಾ ಇರೋದನ್ನೆಲ್ಲ ಅಲ್ಲ ಹಾಕಬೇಕು, ತುಂಬಾ ಇರುತ್ತೆ. ಸೊ ಹಾಗೆ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಏನು ಬಾರ್ನ್ ರಿಚ್ ಅಲ್ಲ. ಸೊ ನಾನು ತುಂಬ ಸಲ ಹೇಳಿದ್ದೀನಿ, ತುಂಬ ಬಾಟಮ್ ಲೆವೆಲಿಂದನೇ ಅವನು ಗ್ರೋ ಆಗಿರೋದು, ಅವನದೇ ಸ್ವಂತ ಪರಿಶ್ರಮದಿಂದ ಗ್ರೋ ಆಗಿರೋದು. ಸೊ ಅದಕ್ಕೆ ನಾನು ಯಾವಾಗಲೂ ಅವನಿಗೆ ಐ ಫೀಲ್ ಗ್ರೇಟ್. ನನ್ನ ಹಸ್ಬೆಂಡು ತುಂಬ ಕಷ್ಟಪಟ್ಟು ಮುಂದೆ ಬಂದಿದ್ದಾನೆ, ಯಾರ್ದು ತಲೆ ಹೊಡೆದಿಲ್ಲ, ಯಾರ್ದು ಏನೂ ಮಾಡಿಲ್ಲ, ಮೋಸ ಮಾಡಿಲ್ಲ, ಒಳ್ಳೆಯ ರೀತಿಯಲ್ಲಿ. ಸೊ ಎಲ್ಲರೂ ಹೇಗೆ ಬದುಕ್ತಾ ಇದ್ದಾರೆ ಅದೇ ರೀತಿ ವ್ಯವಹಾರಗಳನ್ನ ಮಾಡಿಕೊಂಡು ಅವನು ಸೊ ಮುಂದೆ ಬಂದಿದ್ದಾನೆ. ಸೊ ಅದಕ್ಕೆ ನನಗೆ ಐ ಫೀಲ್ ವೆರಿ ಹ್ಯಾಪಿ, ಪ್ರೌಡ್ ಫೀಲ್ ಇದೆ. ಮತ್ತು ಈವನ್ ಬೀಯಿಂಗ್ ಎ ವೈಫ್ ಆಗಿ ಎಲ್ಲೋದ್ರೂ ಇವ್ನು ನನ್ನ ಗಂಡ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತೀನಿ. ಅಫ್ಕೋರ್ಸ್ ಅವನು ಇವಾಗ ಟಾಪಲ್ಲಿದ್ದಾನೆ ಅಂದ್ಬಿಟ್ಟು ನಾನೇನು ಹೇಳ್ಕೊತಾ ಇಲ್ಲ. ಅವನು ಬಾಟಮ್ ಲೆವೆಲಲ್ಲಿ ಇದ್ದಾಗಲೂ ನಾನೇ ಮದುವೆ ಆದವಳು. ಸೊ ನಾನೇ ಎಲ್ಲರೂ ಒಪ್ಪಿಸಿ ಮದುವೆ ಆದವಳು. ಸೊ ಹಾಗಾಗಿ ಬರೀ ಟಾಪಲ್ಲಿದ್ದಾಗಷ್ಟೇ ನಾನು ಅವನ ಬಗ್ಗೆ ಹೇಳ್ಕೊತಾ ಇಲ್ಲ. ಆ್ಯಂಡ್ ಇನ್ ಬಿಟ್ವೀನ್ ಏನೇನೆಲ್ಲ ಆಗಿದ್ರೂ ಸಹ ಇವತ್ತಿಗೂ ಸಹ ನಾನು ಇಷ್ಟೊಂದೆಲ್ಲ ನೀವೇ ಹೇಳೋ ರೀತಿಯಲ್ಲಿ ಕಷ್ಟಪಡ್ಕೊಂಡು ಇರಬೇಕಂತ ಕ್ವೆಶ್ಚನ್ ಮಾರ್ಕ್ ಹಾಕಿದ್ರೂ ಸಹ ಇದ್ದೀನಿ. ಸೊ ಹಾಗಿರುವಾಗ ನನ್ನ ಗಂಡ ಏನೇ ಮಾಡಿದ್ರೂ ಅವನದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು, ಎರಡರಲ್ಲೂ ನಾನು ಈಕ್ವಲ್ ಶೇರ್ ತೊಗೊಳಕ್ಕೆ ಇಷ್ಟಪಡ್ತೀನಿ.
ನಾನು ಒಂದು ಎಳೆಯಲ್ಲಿ ಬಿಚ್ಚಿಟ್ರೂ ಸಹ ನಾನು ಫುಲ್ ಫ್ಲ್ಯಾಶ್ ಬ್ಯಾಕಿಗೆ ಹೋಗಬೇಕಾಗತ್ತೆ. ಸೊ ಅದಕ್ಕೇ ನಾನು ತುಂಬ ಸಲ ಬಾಯಿ ಮುಚ್ಕೊಂಡು ಬಿಡ್ತೀನಿ, ಏನೂ ಮಾತಾಡಲ್ಲ, ಯಾಕೆ ಏನು ಎತ್ತ ಅನ್ನುವಾಗ. ಬಟ್ ಸಮ್ಟೈಮ್ಸ್ ವಿಧಿ ಇರೋದಿಲ್ಲ, ಮಾತಾಡ್ಬಿಡ್ತೀನಿ. ಸೂರ್ಯ ಎಷ್ಟು ಚಂದ ಇದ್ದಾನೆ ಗೊತ್ತಾಗ, ನನ್ನ ಕಣ್ಮುಂದೆನೇ ಉದಯ ಆಯಿತು ನೋಡಿ, ಅದು ಇನ್ನೂ ಚಂದ ಉದಯಿಸ್ತಾ ಇತ್ತು ಗೊತ್ತಾ. ಇಷ್ಟು ಇಂದ ನೋಡಿದ್ದೀನಿ, ಸಖತ್ತಾಗಿ ಬಂದಿದೆ. ನೀವೆಲ್ಲ ಅಂದ್ಕೋಬೋದು ಏನು ನಾವು ನೋಡ್ತಿರೋ ಸೂರ್ಯ ನೀನು ನೋಡ್ತಾ ಇದೀಯ ಅಂತ. ಅಫ್ಕೋರ್ಸ್ ಗೈಸ್, ಆ್ಯಕ್ಚುಲಿ ಅದು ಇನ್ನೂ ಹುಟ್ಟೇ ಇರಲಿಲ್ಲ, ನಾನು ಅದರ ಅಪೋಸಿಟೇ ನಿಂತಿದ್ದೀನಿ. ಸೊ ನಿಮ್ಮ ಜೊತೆ ಮಾತಾಡ್ತಾ ಅದನ್ನು ಅಬ್ಸರ್ವ್ ಮಾಡಿಕೊಂಡೆ ಮಾತಾಡಿದೆ. ಸೊ ತುಂಬ ಚೆನ್ನಾಗಿ ಬಂತು, ಒಳ್ಳೆಯದನ್ನು ಪ್ರಶಂಸಿಸ್ಬೇಕಲ್ಲ. ಸೊ ಹಾಗಾಗಿ ನೀವು ನೋಡಿರ್ತೀರ ಸೂರ್ಯನ, ನಾನು ನೋಡ್ತಾನೆ ಇರ್ತೀನಿ ದಿನ. ಬಟ್ ಆದರೂ ಸಹ ನೋಡಿದಾಗೆಲ್ಲ ಖುಷಿ ಆಗತ್ತೆ. ಸೂರ್ಯ ದಿನ ರಾತ್ರಿ ಮುಳುಗಲೇಬೇಕು ತಾನೆ ಸಂಜೆ ಹೊತ್ತು, ಬಟ್ ಆದರೂ ಸಹ ಎಷ್ಟು ಬ್ರೈಟಾಗಿ ಉದಯಿಸ್ತಾನೆ ನೋಡಿ. ಹಾಗೇ ನಮ್ಮ ಲೈಫಲ್ಲೂ ಕಷ್ಟಗಳು ಇದ್ದಿದ್ದೆ, ಆದರೂ ಸಹ ನಾವು ಬ್ರೈಟಾಗಿ ಉದಯಿಸ್ಬೇಕು. ಎಷ್ಟೊಂದೆಲ್ಲ ಹೇಳಿಬಿಟ್ಟೆ ಅಲ್ಲ, ಅದು ಸರಿ. ಒಂದು ಸೆಕೆಂಡ್. ಹೇ ಗೈಸ್, ಎಲ್ರಿಗೂ ನನ್ನ ಕಡೆಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವಿಶ್ ಯು ಆಲ್ ಹ್ಯಾಪಿ ನ್ಯೂ ಇಯರ್. ನನಗೆ ಗೊತ್ತು ನಾನು ಇದನ್ನು ಪೋಸ್ಟ್ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ, ಬಿಕಾಸ್ ಇನ್ನೂ ಡಿಸೆಂಬರ್ ಪೆಂಡಿಂಗ್ ವ್ಲಾಗ್ಸೇ ತುಂಬಾ ಇತ್ತು. ಸೊ ಅದನ್ನೆಲ್ಲ ಪೋಸ್ಟ್ ಮಾಡಿಕೊಂಡು ನಾನು ಇದನ್ನು ಪೋಸ್ಟ್ ಮಾಡಬೇಕು, ಹಾಗಾಗಿ ಲೇಟ್ ಆಗೇ ಆಗುತ್ತೆ. ಸೊ ಇದೊಂದು ಸಲ ನನ್ನನ್ನು ಮನಸ್ಫೂರ್ತಿಯಾಗಿ ಕ್ಷಮಿಸ್ಬಿಡಿ. ಮುಂದಿನ ದಿನಗಳಲ್ಲಿ ಅವತ್ತಿಂದ ಅವತ್ತು ಹಾಕೋಕ್ಕೆ ಅಥವಾ 1 or 2 days ಗ್ಯಾಪಲ್ಲಿ ನಾನು ಪೋಸ್ಟ್ ಮಾಡೋಕ್ಕೆ ನನ್ನ ಕೈಲಿ ಆದಷ್ಟು ಟ್ರೈ ಮಾಡ್ತೀನಿ. ಏನು ಮಾಡಲಿ ಗೈಸ್, ನಾನು ಒಬ್ಬಳೇ ಎಲ್ಲ ಮ್ಯಾನೇಜ್ ಮಾಡಬೇಕು. ಸೊ ತುಂಬಾ ಸ್ಟ್ರಕ್ ಆಗಿಬಿಟ್ಟೆ, ನನಗೆ ಟೈಮೇ ಸಿಗಲಿಲ್ಲ, ನನಗೆ ಮಲ್ಕೊಳ್ಳೋಕ್ಕೆ ಟೈಮ್ ಸಿಗಲಿಲ್ಲ. ಅಂದರುವಾಗ ನಾನು ಇದನ್ನೆಲ್ಲ ಮಾಡ್ಕೊಂಡು ಕೂರೋಕ್ಕೆ ನನ್ನ ಕೈಲಿ ಆಗಲಿಲ್ಲ. ಸೊ ಹಾಗಂದ್ಬಿಟ್ಟು ನಾನು ಅದನ್ನು ಗಿವ್ ಅಪ್ ಮಾಡಲಿಲ್ಲ, ಸ್ಟಾಪ್ ಮಾಡಲಿಲ್ಲ. ಬಟ್ ನನ್ನ ಕೈಲಿ ಆಗಿದ್ದು ಮಾಡೋಣ ಅಂದ್ಕೊಂಡೆ ನಾನು ಮಾಡ್ತಾ ಬಂದಿದ್ದೀನಿ. ಬಟ್ ಆದರೂ ಸಹ ನನ್ನ ಮಗನ ಕಳ್ಸಿದ್ಮೇಲೆ ನಾನು ಮತ್ತೆ ಯಾವುದು ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ, ಬಿಕಾಸ್ ಅಷ್ಟು ಬ್ಯುಸಿ ಆಗಿಬಿಟ್ಟೆ. ನೋಡಿದ್ರಿ ಅಲ್ಲ, ಅದಾದಮೇಲೆ ನಾನು ನ್ಯೂ ಇಯರ್ ವ್ಲಾಗ್ನೇ ನಾನು ಕ್ಯಾಪ್ಚರ್ ಮಾಡಿ ನಿಮಗೆ ಹಾಕ್ತಾ ಇರೋದು. ಸೊ ಮತ್ತೆ ಇನ್ಯಾವುದು ಹಾಕ್ತೀನಿ ಅನ್ನೋದು ಗೊತ್ತಿಲ್ಲ. ಸೊ ನನ್ನ ಹೊಸ ವರ್ಷ ಹೇಗಿತ್ತು, ನಮ್ಮ ಲಿವ್ ಇನ್ ವೇವ್ಸಲ್ಲಿ ನಾವು ಹೊಸ ವರ್ಷನ ಹೇಗೆ ಆಚರಿಸಿದ್ವೋ, ಏನೇನೆಲ್ಲ ಆಯಿತು, ಹೇಗಾಯಿತು ಅನ್ನೋದ್ರ ಬಗ್ಗೆ ನಾವು ಒಂದು ರೌಂಡ್ ನೋಡ್ಕೊಂಡು ಬರೋಣ ಅಲ್ಲ. ಸೊ ಬನ್ನಿ, ನಾನು ನಿಮಗೆ ಆ ಕ್ಲಿಪ್ಪಿಂಗ್ಸ್ನೆಲ್ಲ ಕ್ಯಾಪ್ಚರ್ ಮಾಡಿರೋದನ್ನು ವಾಯ್ಸ್ ಓವರ್ ಕೊಡ್ಕೊಂಡು ಎಕ್ಸ್ಪ್ಲೈನ್ ಮಾಡ್ಕೊತಾ ಬರ್ತೀನಿ, ಹಂಗೆ ನೋಡ್ಕೊತಾ ಹೋಗೋಣ. ಸೊ ನಿಮ್ಮ ಮುಂದಿನ ವರ್ಷ ಏನಾದರೂ ಸೆಲೆಬ್ರೇಷನ್ಸ್ ಅಂತ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ನಮ್ಮ ಲಿವ್ ಇನ್ ವೇವ್ಸ್ ನಿಮಗೆ ಬೆಸ್ಟ್ ಪ್ಲೇಸ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ಇದನ್ನು ಪೋಸ್ಟ್ ಮಾಡ್ತಾಯಿದ್ದೀನಿ. ಅದು ಬಿಟ್ಟರೆ ಮತ್ತು ಇನ್ಯಾವ ಕಾರಣಕ್ಕೂ ಅಲ್ಲ. ಬಟ್ ಈ ಒಂದು ನಮ್ಮ ರೆಸಾರ್ಟ್ ಸಹ ಒಂದು ಹಂತಕ್ಕೆ, ಒಂದು ಮಟ್ಟಕ್ಕೆ ಹೋಗಬೇಕು ಅನ್ನೋ ಆಸೆ ನನಗೂ ಇದೆ. ಎಲ್ಲೋ ಒಂದು ಕಡೆ ಒಬ್ಬರಿಂದ ಒಬ್ರಿಗೆ ಶೇರ್ ಆಗ್ತಾ ಹೋದಾಗ ಸೊ ನಮ್ಮ ಲಿವ್ ಇನ್ ವೇವ್ಸ್ ಬಗ್ಗೆನೂ ಜನ ತಿಳ್ಕೊತಾರೆ. ಆ್ಯಂಡ್ ಇದು ಒಂದಿದೆ ಅಪ್ಪ ಅಂತ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇಷ್ಟೊಂದು ನಮ್ಮ ಲಿವ್ ಇನ್ ವೇವ್ಸ್ ಬಗ್ಗೆ ಹೇಳ್ಕೊತಾ ಬರ್ತಾಯಿದ್ದೀನಿ, ಬಿಟ್ಟರೆ ಮತ್ತಿನ್ಯಾವ ಕಾರಣವೂ ಅಲ್ಲ. ಸೊ ಬನ್ನಿ, ಒಂದು ರೌಂಡ್ ನಮ್ಮ ಲಿವ್ ಇನ್ ವೇವ್ಸಲ್ಲಿ ನ್ಯೂ ಇಯರ್ ಹೇಗೆ ಮಾಡಿದ್ವು ಅಂತ ನೋಡ್ಕೊಂಡು ಬರೋಣ. ಆ್ಯಂಡ್ ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಗೈಸ್. ಈ 2025 ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ಆ ದೇವರು ಆಯುರಾರೋಗ್ಯ ಕೊಟ್ಟು, ಸುಖ ಶಾಂತಿ ಕೊಟ್ಟು, ನೆಮ್ಮದಿ ಜೀವನ ಕೊಟ್ಟು, ಕೈ ತುಂಬ ದುಡ್ಡು ಕೊಟ್ಟು ಆ್ಯಂಡ್ ಕಾಪಾಡಲಿ. ಬನ್ನಿ. ನಯಾ ನಯಾ ಡಿಸೈನ್ ಓನ್ಲಿ ಆಟ್ ಇನ್ವೆಸ್ಟ್. ಮಸಾಲಾ ರೆಡಿ ಕರೋ ಅಕ್ಕ. ಫೋಟೋ ಅಲ್ವೋ, ಲಿವ್ ಇನ್ ವೇವ್ಸ್ ನ ಫೈನ್ ಮಾಡ್ಬೇಕು ತಾನೆ. ಲಿವ್ ಇನ್ ವೇವ್ಸ್ಗೆ ಬಂದವರೆಲ್ಲ ಆಲ್ಮೋಸ್ಟ್ 2-3 days ಪ್ಯಾಕೇಜ್ ಆಗಿ ಬಂದಿದ್ರು. ಸೊ ಕುಂದು ಗುಪ್ಲಿಸ್ಬಿಟ್ರು, ನೋಡ್ತಾ ಇದ್ದೀರಲ್ಲ. ಈ ವರ್ಷ ಲಿವ್ ಇನ್ ವೇವ್ಸ್ದು ಕಾಟೇಜಸ್ ಎಲ್ಲ 2 months ಮುಂಚೆನೇ ನ್ಯೂ ಇಯರ್ಗೆ ಬುಕ್ ಆಗಿ ಹೋಗಿತ್ತು. ಸೊ ಅಷ್ಟು ಜನ ಇಷ್ಟಪಡ್ತಾರೆ ಲಿವ್ ಇನ್ ವೇವ್ಸ್ನ.
ಸರಿಯಾದ ಟೈಮಿಗೆ ನಮ್ಮ ಲಿವಿನ್ ವೇರ್ಸ್ ಇಂದು ಫ್ರಿಡ್ಜ್ ಏನಿದೆ ಅಲ್ಲ ಅದು ಕೈ ಕೊಡ್ತು. ಸೊ ಹೊಸ ಫ್ರಿಡ್ಜ್ ತಗೊಳ್ಳೋಣ ಅಂದ್ಬಿಟ್ಟು ನಾನು ಬಂದಿದ್ದೀನಿ. ಯಾವ ಫ್ರಿಡ್ಜ್ ತಗೊಳ್ಳೋದು ಏನ್ ಮಾಡೋದು ಅಂತ ಯೋಚನೆ ಮಾಡ್ಕೊಂಡಾಗ ಅಲ್ಲಿ ಏನೋ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಬೇರೆ ಸಮಥಿಂಗ್ ನನ್ಗೆ ಈಗಲೂ ಅದು ಹೇಳೋಕ್ ಬರಲ್ಲ. ಸೊ ಆ ಫ್ರಿಡ್ಜ್ ನ ಚೂಸ್ ಮಾಡಿದೆ. ಚೆನ್ನಾಗಿದೆ ಅಂತ ಹೇಳಿದ್ರು. ಬಟ್ ದ ಥಿಂಗ್ ಈಸ್ ಏನಾಯ್ತು ಎತ್ತ ಆಯ್ತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಬಟ್ ಈ ಫ್ರಿಡ್ಜ್ ನ ಸೆಲೆಕ್ಟ್ ಮಾಡಿ ತಗೊಂಡಂತೂ ಹೋದೆ. ಒಂದು ಪ್ರಾಬ್ಲಮ್ ಎಲ್ಲ ಏನಿಲ್ಲ ಅಲ್ಲ. ಓ ಅಂತೂ ಇಂತೂ ಹೊಸ ವರ್ಷಕ್ಕೆ ಫ್ರಿಡ್ಜ್ ಅಂತೂ ತಗೊಂಡು ನಮ್ಮ ಲಿವಿನ್ ವೇಸ್ಗೆ ಅದೇನಾಯ್ತು ಎತ್ತ ಆಯ್ತು ಅಂತ ಮುಂದೆ ಹೇಳ್ತೀನಿ. ಸೊ ಲಿವಿನ್ ವೇಸ್ ಅಲ್ಲಿ ವೆರೈಟಿ ಡಿಶಸ್ ಸಿಗತ್ತೆ. ಸೀ ಫುಡ್ ಇಂದ ಹಿಡಿದು ವೆಜ್ ನಾನ್ ವೆಜ್ ಎಲ್ಲ ಸಿಗತ್ತೆ. ತುಂಬಾ ಟೇಸ್ಟಿ ಆಗಿರುತ್ತೆ ಗೈಸ್, ದಟ್ ಐ ಕ್ಯಾನ್ ಅಶ್ಯೂರ್ ಯು. ಇದೇನ್ ನೋಡ್ತಾ ಇದೀರಲ್ಲ ಇದು ಸಿಸ್ಲರ್, ವೆಜ್ ಸಿಸ್ಲರು, ನಾನ್ ವೆಜ್ ಸಿಸ್ಲರು ಎಲ್ಲ ಸಿಗತ್ತೆ. ಎಲ್ಲಾನು ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ನೂಡಲ್ಸ್ ಇಂದ ಪ್ರತಿಯೊಂದು ಸಹ ಗೈಸ್, ಪ್ರತಿಯೊಂದು ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಈ ಸಿಸ್ಲರ್ ಮಾಡೋದು ತುಂಬಾನೇ ಕಷ್ಟ. ಬಟ್ ದ ಥಿಂಗ್ ಈಸ್ ತುಂಬಾ ಕ್ರೌಡ್ ಇದ್ದಾಗ ತುಂಬಾ ಕಷ್ಟ ಆಗತ್ತೆ. ಬಟ್ ಮಿಕ್ಕಿ ಟೈಮಲ್ಲಿ ಮಾಡೋದು ಮಾಡ್ಕೊಟ್ಬಿಡ್ಬೋದು. ಬಟ್ ಈ ನ್ಯೂ ಇಯರ್ ಟೈಮಲ್ಲೆಲ್ಲ ಕಷ್ಟ ಆದ್ರೂ ಸಹ ಕಸ್ಟಮರ್ಸ್ ಕೇಳ್ತಾ ಇದಾರಲ್ಲ ಅಂದ್ಬಿಟ್ಟು ನಾವು ಅದನ್ನ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಸಿಸ್ಲರ್ಸ್ ಮಾಡೋಕೆ ಮಿನಿಮಮ್ 30 ಮಿನಿಟ್ಸ್ ಆದ್ರೂ ಟೈಮ್ ಬೇಕು. ಬಿಕಾಸ್ ಅಲ್ಲಿ ಇರೋ ಕೆಲಸಗಳನ್ನ ಮಾಡ್ಕೊಂಡು ಸಿಸ್ಲರ್ನ ಮಾಡೋಕೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ಪೇಶನ್ಸ್ ಲೆವೆಲ್ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಸೊ ಬಟ್ ದ ಥಿಂಗ್ ಈಸ್ ಟೇಸ್ಟ್ ಮಾತ್ರ ಆಸಮ್ ಆಗಿರುತ್ತೆ ಗಾಯ್ಸ್. ಅದಕ್ಕೆ ಹೇಳೋದು ಗಾಯ್ಸ್, ಏನಾದ್ರೂ ಮಜಾ ಮಾಡ್ಬೇಕು ಅನ್ನೋ ಮನ್ಸಿದ್ರೆ ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಹೋಗಿ ಬಿಂದಾಸ್ ಆಗಿ ಮನ್ಸ್ಫೂರ್ತಿಯಾಗಿ ಕೊಂಡು ಕುಪ್ಪಳಿಸ್ಬೇಕು ಅಂತ. ನೋಡಿ ಇವ್ರನ್ನ ನೋಡಿದ್ರೆ ಗೊತ್ತಾಗತ್ತೆ ಅಲ್ಲ. ನನಗೂ ಅನ್ನಿಸ್ತಾ ಇತ್ತು ಯಾರು ಇಲ್ದಿರೋ ಜಾಗಕ್ಕೆ, ಗೊತ್ತಿಲ್ದಿರೋ ಜಾಗಕ್ಕೆ ಹೋಗ್ಬಿಟ್ಟು ನಾನು ಸಹ ಹಿಂಗೆ ಮಜಾ ಮಾಡ್ಕೊಂಡು ಬರ್ಬೇಕು ಅಂತ. ಬಟ್ ನನ್ ಕೈಲಿ ಆಗತ್ತಾ ಗೈಸ್, ಆ ದೇವ್ರಿಗೊಬ್ಬಂಗ್ ಗೊತ್ತು. ಬಟ್ ಅಂಥದ್ದೊಂದು ಆಸೆ ಅಂತೂ ಇದೆ. ಬಟ್ ನೋಡೋಣ ಯಾವಾಗ ಈಡೇರುತ್ತೆ ಏನ್ ಕತೆ ಅಂತ. ಬಟ್ ಅದಕ್ಕೆಲ್ಲ ಒಳ್ಳೆ ಕಂಪ್ಯಾನಿಯನ್ಸ್ ಇರ್ಬೇಕು ಗೈಸ್, ಜೊತೆಲಿ ನಮ್ಮಂತೆ ಮಜಾ ಮಾಡೋರು ಇರ್ಬೇಕು. ನಮಗೇನ್ ಮೈಂಡ್ ಸೆಟ್ ಇದೆಯಲ್ಲ ಅದೇ ರೀತಿಯಾದ ಮೈಂಡ್ ಸೆಟ್ ಇರೋರು ಇರ್ಬೇಕು. ಅವಾಗಷ್ಟೇ ನಾವು ಹೋಗಿರೋ ಟ್ರಿಪ್ಗಳು ಸಕ್ಸಸ್ ಆಗೋದು ಅಂಡ್ ಅದೊಂಥರ ಮೆಮೊರೀಸ್ ಆಗಿ ನಮ್ಮ ಮನಸ್ಸಲ್ಲಿ ಉಳ್ಕೊಳ್ಳೋದು. ಏನಂತೀರಾ ಗೈಸ್? ನಿಜ ಅನ್ಸಿದ್ರೆ ಕಾಮೆಂಟ್ ಮಾಡಿ ಆಯ್ತಾ. ಡಿಸೆಂಬರ್ 21 ಸ್ಟಾರ್ಟ್ ಆಯಿತು. 21 ಅಲ್ಲ ಗೈಸ್, ಡಿಸೆಂಬರ್ 18 ಸ್ಟಾರ್ಟ್. ರೆಗ್ಯುಲರಾಗಿ ಇದೇ ರೀತಿ ಇರುತ್ತೆ ದಿನ ದಿನ. ಸೊ ಬಟ್ ಇವತ್ತಿನ ದಿನ ಬಂದು ಡಿಸೆಂಬರ್ 30th. ಸೊ 30th ಸಹ ತುಂಬ ಜನ ಇದ್ದರು. ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ಇದು ಬಂದು ರೆಸ್ಟೋರೆಂಟ್ ಪಾರ್ಟ್. ಸೊ ಇಲ್ಲೂ ಸಹ ತುಂಬ ಜನ ಇದ್ದಾರೆ. ಬರೀ ನಮ್ಮ ರೆಸಾರ್ಟಲ್ಲಿ ಸ್ಟೇ ಆಗಿರೋರಿಗೆ ಮಾತ್ರ ಅಲ್ಲ, ಈವನ್ ಔಟ್ಸೈಡರ್ಸ್ ಸಹ ಇಲ್ಲಿ ಬರ್ತಾರೆ. ಬಂದ ಮೇಲೆ ಅವರು ಹೇಳೋದು ಒಂದೇ, ಇದಿದೆ ಅಂತ ಗೊತ್ತಿದ್ದಿದ್ರೆ ನಾವು ಇಲ್ಲೇ ಸ್ಟೇ ಮಾಡ್ತಾಯಿದ್ವು, ಅಲ್ಲೆಲ್ಲೋ ಹೋಗಿ ಸ್ಟೇ ಮಾಡಿದ್ದೀವಿ, ಸುಮ್ಮನೆ ವೇಸ್ಟು ಅಂತ ಪ್ರತಿಯೊಬ್ಬರು ಬಂದಾಗೆಲ್ಲ ಶೇರ್ ಮಾಡ್ಕೋತಾನೇ ಇರ್ತಾರೆ. ಸೊ ಅವರು ಈವನ್ ವಿಸಿಟಿಂಗ್ ಕಾರ್ಡ್ಸ್ ತೊಗೊಂಡೋಗಿ ನೆಕ್ಸ್ಟ್ ಟೈಮ್ ಇಲ್ಲಿ ಬಂದಿರೋರು ಸಹ ಇದ್ದಾರೆ ಆ್ಯಕ್ಚುಲಿ. ಸೊ ಈ ರೀತಿ ಆಗತ್ತೆ. ಆ್ಯಂಡ್ ಇವತ್ತಿನ ದಿನ ಬಂದು ಡಿಸೆಂಬರ್ 30th. ಕಾಟೇಜ್ ಎಲ್ಲ ಫುಲ್ ಆಗಿದೆ, ಹಾಗೆ ರೆಸ್ಟೋರೆಂಟ್ ಸಹ ಫುಲ್ ಆಗಿದೆ. ಅವ್ರ ಮನಸೋ ಇಚ್ಛೆ ಅವರು ಕಾಲ ಕಳ್ಕೊಂಡು ಜನಗಳು ಹೋಗ್ತಾರೆ. ಸೊ ಅವ್ರು ಬಂದಿರೋಕ್ಕೆ ಸಾರ್ಥಕತೆ ಅವರಿಗೆ ಸಿಕ್ಕಿದೆ ಅಂತ ನಮಗಂತೂ ನೋಡಿದಾಗ ಅನಿಸತ್ತೆ. ಆ್ಯಂಡ್ ಇದು ಬಂದು ಡಿಸೆಂಬರ್ 31 ಈವ್ನಿಂಗು. ಸೊ ಡೆಕೋರೇಷನ್ಸ್ ಮಾಡಿಸ್ತಾ ಇದ್ವು. ಆದರೆ ಆಕಾಶ ನೋಡಿ ಏನು ಚೆಂದ ಕಾಣ್ತಾ ಇದೆ ಅಂತ. ಇದು 2ನೇ ಸಲ ಅನಿಸುತ್ತೆ, ಇದಕ್ಕೂ ಮುಂಚೆ ಇದೇ ರೀತಿ ಒಂದು ಸಲ ಆಕಾಶ ತುಂಬ ಚೆಂದ ಕಾಣ್ತಾ ಇತ್ತು. ಬಟ್ ಇವತ್ತಿನ ದಿನ ಸನ್ಸೆಟ್ ಆಗುವಾಗ ಈ ರೀತಿ ಇತ್ತು ಮೋಡ. ಸೊ ಸೂಪರಾಗಿತ್ತು. ಅದು ನೋಡೋಕ್ಕೆ 2 ಕಣ್ಣು ಸಾಲದು ಆ್ಯಕ್ಚುಲಿ. ಅಲ್ಲಿ ಬಂದಿರೋರೆಲ್ಲರೂ ಎಷ್ಟು ಚೆನ್ನಾಗಿದೆ ಅಂತ ಅದನ್ನು ಕಣ್ಣು ತುಂಬಿಸ್ಕೊತಾ ಇದ್ರು. ಆಚೆ ಈಚೆ ಎಲ್ಲೂ ಹೋಗ್ತಾನೇ ಇಲ್ಲ ಜನಗಳು. ಸೊ ಅದನ್ನು ನೋಡಿ ಎಲ್ಲರೂ ಲೈಕ್ ದಂಗಾಗಿರೋ ಥರ ರಿಯಾಕ್ಷನ್ಸ್ನ ವ್ಯಕ್ತ ಮಾಡ್ತಾಯಿದ್ರು. ಎಲ್ರಿಗೂ
ಇವತ್ತಿನ ದಿನ ಈ ರೀತಿ ಆ ಮೋಡ ಕಾಣಿಸ್ಕೊಂಡಿದ್ದು ತುಂಬಾ ಇಷ್ಟಪಟ್ಟರು. ಆ್ಯಕ್ಚುಲಿ ನನಗೂ ಸಹ ತುಂಬ ಇಷ್ಟ ಆಯಿತು. ಈ ಥರ ಮೋಡ ಆ್ಯಕ್ಚುಲಿ ರೇರಾಗಿ ಸಿಗೋದು. ಪ್ರತಿ ಸಲನೂ ಪ್ರತಿದಿನವೂ ಇದೇ ರೀತಿ ಸನ್ಸೆಟ್ ಆಗೋದಿಲ್ಲ. ಬಟ್ ಇವತ್ತಿನ ದಿನ ಏನಾಯ್ತಲ್ಲ ಸನ್ಸೆಟ್ಟು, ಅದು ಮಾತ್ರ ವಾವ್ ಆಗಿತ್ತು. ಸೊ ಇದಿಷ್ಟು ಇವತ್ತಿನ ಡಿಸೆಂಬರ್ 31 ಸನ್ಸೆಟ್ ಬಗ್ಗೆ. ಸೊ ಟೈಮ್ ಹೋಗ್ತಾ ಹೋಗ್ತಾ ಕತ್ಲೆ ಆಗ್ತಾ ಇದೆ, ನೋಡ್ತಾ ಇದ್ದೀರಾ ನೋಡಿ ಆ ಶೇಡ್ ಚೇಂಜ್ ಆದಾಗೆ ಹೆಂಗೆ ಕಾಣ್ತಾ ಇದೆ ಅಂತ. ನಾವು ಸಹ ನಮ್ಮ ಲಿವಿನ್ ವೇವ್ಸಿಗೆ ಸ್ವಲ್ಪ ಲೈಟಿಂಗ್ ಅರೇಂಜ್ಮೆಂಟ್ಸು ಮತ್ತು ಬಲೂನು ಎಲ್ಲ ಹಾಕ್ಸಿದ್ವು. ಆ್ಯಂಡ್ ಮೋರ್ ಓವರ್ ಹಾರ್ಟ್ ಶೇಪಲ್ಲಿ ಎಂಟ್ರೆನ್ಸಲ್ಲಿ ಇರಬೇಕು ಅನ್ನೋದು ಒಂಥರ ಚೆಂದ ಇರುತ್ತೆ ಅಂತ ನನಗನ್ಸಿತ್ತು. ಅದೇ ರೀತಿಯಾಗಿ ಮಾಡಿಸಿದ್ದೆ. ಸೊ ಅದನ್ನು ನೀವು ಮುಂದೆ ಕ್ಲಿಪ್ಪಿಂಗ್ಸಲ್ಲಿ ನೋಡ್ತೀರಾ ಏನು ಮಾಡಿಸಿದ್ದೀನಿ ಹೇಗಿದೆ ಅಂತ. ಬಟ್ ಎಲ್ರೂ ಇಷ್ಟಪಟ್ಟರು. ಆ್ಯಂಡ್ ನ್ಯೂ ಇಯರ್ ಅಂತ ಫೀಲ್ ಆಗೋ ಥರ ನಾವು ಅಲ್ಲಿ ಆ್ಯಂಬಿಯನ್ಸ್ನ ಕ್ರಿಯೇಟ್ ಮಾಡಿದ್ವು. ಆ್ಯಂಡ್ ನನ್ನ ಹಸ್ಬೆಂಡ್ ಸಹ ಸಂಜೆ ಆಯಿತು ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡಿ ಏನದು ಧೂಪ ಗೀಪ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡ್ತಾ ಇದ್ದ. ನಿಮಗೆಲ್ಲ ಚೆನ್ನಾಗಿ ಗೊತ್ತು, ನಾನಷ್ಟು ಪೂಜೆ ಮಾಡಲ್ಲ, ಬಟ್ ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಾನೆ. ಸೊ ಅವನು ಜಸ್ಟ್ ನಾವು ಪೂಜೆ ಮಾಡಿಕೊಂಡು ಎಲ್ಲ ರೆಡಿ ಮಾಡಿದ್ದ. ಇಲ್ಲಿ ಡೆಕೋರೇಷನ್ಸ್ ಟೀಮ್ ಅವರು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಡೆಕೋರೇಟ್ ಮಾಡಲಿಕ್ಕೆ. ಅಲ್ಲಿ ನೋಡಿ ಹಾರ್ಟ್ ರೆಡಿ ಆಗಿದೆ. ಸೊ ಅದು ಎಲ್ಲಿ ನಿಲ್ಲಿಸ್ತೀವಿ, ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಬಟ್ ರೈಟ್ ನಾವು ಅದನ್ನು ಮಾಡಿ ಪಕ್ಕದಲ್ಲಿ ಅದನ್ನು ಇಟ್ಟಿದ್ದಾರೆ. ಸೊ ಪ್ರತಿಯೊಬ್ಬರು ಬಂದವರೆಲ್ಲರೂ ಅಲ್ಲಿ ಪಿಕ್ಸ್ನ ಕ್ಯಾಪ್ಚರ್ ಮಾಡ್ಕೋತಾ ಇದ್ರು. ಸೊ ಎಲ್ಲರೂ ಖುಷಿಪಟ್ಟರು. ಆ್ಯಂಡ್ ಇಲ್ಲಿ ಬಂದಿದ್ದಕ್ಕೆ ಇಲ್ಲಿ ಇಷ್ಟು ಏನದು ಪೇ ಮಾಡಿ ಇಲ್ಲಿ ಸ್ಟೇ ಆಗಿರೋರು ಆ್ಯಂಡ್ ಇಲ್ಲಿ ಬಂದು ಊಟ ತಿಂಡಿ ಮಾಡೋರು ಸಹ ತುಂಬಾ ಖುಷಿಪಟ್ಟರು. ಸೊ ಇದೆಲ್ಲ ನೋಡ್ತಾ ಇದ್ರೆ ಅನಿಸುತ್ತೆ ಇನ್ನೂ ಚೆನ್ನಾಗಿ ಮಾಡಬೇಕು ಮುಂದೆ ಬರೋ ಹೊಸ ವರ್ಷಗಳಲ್ಲಿ ಅಂತ ಅನಿಸುತ್ತೆ. ಬಟ್ ನಿಮಗೆಲ್ಲರಿಗೂ ನಾನು ಸೆಲೆಬ್ರೇಷನ್ ಮಾಡಿಸ್ತೀನಿ, ಆದರೆ ನಮಗೆ ಸೆಲೆಬ್ರೇಟ್ ಮಾಡೋಕ್ಕೆ ಟೈಮ್ ಇರೋದಿಲ್ಲ. ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ನನ್ನ ಹಿಂದಿನ ದಿನಗಳು ನೆನಪಾಗತ್ತೆ. ಎಷ್ಟು ಚೆಂದಾಗಿ ಮಜಾ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೆ ನಾನು ಅಂತ. ಆ ದಿನಗಳೇ ಚೆಂದ ಅನ್ನಿಸ್ತಾ ಇದೆ ಗೈಸ್. ನನ್ನನ್ನು ಹಿಡಿಯೋರೇ ಇರ್ತಾ ಇರಲಿಲ್ಲ. ನಾನು ಎಲ್ಲಿರ್ತೀನಿ ಅನ್ನೋದು ನನಗೆ ಗೊತ್ತಿರ್ತಿರ್ಲಿಲ್ಲ. ಏಕೆಂದರೆ ಆಲ್ಮೋಸ್ಟ್ ನಾನು ನ್ಯೂ ಇಯರು, ಕ್ರಿಸ್ಮಸ್ಸು, ಸಂಕ್ರಾಂತಿ ಎಲ್ಲದೂ ಒಂದೇ ಸಲ ಹೋಗಿ ಮುಗಿಸ್ಕೊಂಡು ತಿಂಗಳು ಇದ್ಬಿಟ್ಟು ಬರ್ತಾಯಿದ್ದೆ ನಮ್ಮ ಅಮ್ಮನ ಮನೆಗೆ ಹೋಗಿ. ಇತ್ತೀಚಿನ ದಿನಗಳಲ್ಲಂತೂ ಅಮ್ಮನ ಮನೆ ಅಂದರೆ ಅದು ಕನಸಿನ ಮನೆ ಥರ ಆಗಿಬಿಟ್ಟಿದೆ. ಮುಂಚೆ ಹೋದರೆ 1 ತಿಂಗಳು ಮಿನಿಮಮ್ ನಾನು ಅಲ್ಲಿ ಇದ್ಕೊಂಡು ಬರ್ತಾಯಿದ್ದೆ. ಇವಾಗ ಬೇರೆ ನಮ್ಮ ಚಿಂಟು ಸ್ಕೂಲಲ್ಲೂ ಕಿರಿಕ್ ಮಾಡ್ತಾರೆ. ಸೊ ಅದು ಒಂದು ಪ್ರಾಬ್ಲಮ್ ಆ್ಯಕ್ಚುಲಿ. ಸೊ ಇದು ಅದು ಯಪ್ಪ ದೇವ, ಯಾವುದನ್ನು ನೋಡೋದು ಯಾವುದನ್ನು ಬಿಡೋದು ಅಂತ ಅನ್ನಿಸ್ಬಿಡುತ್ತೆ ಗೈಸ್. ನಾನು ಸಿಂಪಲ್ಲಾಗಿ ಡೆಕೋರೇಷನ್ಸ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ನನಗೆ ಲೈಟಿಂಗ್ಸ್ ಎಲ್ಲ ಈ ರೀತಿ ಮಾಡಿಸೋದೇನು ಇಷ್ಟ ಇರಲಿಲ್ಲ, ಬಿಕಾಸ್ ನಮ್ಮದೇ ಆಲ್ರೆಡಿ ಲೈಟಿಂಗ್ಸ್ ಇದೆ. ಬಟ್ ಅದು ಹಾರ್ಟ್ ಹಾಕ್ಸೋದು ಡಿಸೈಡ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಎಲ್ಲ ಹಾಕ್ಸೋಣ ಅಂದ. ಸೊ ನಾನು ಅಂದ್ಕೊಂಡೆ ಅದು ಎಂಟ್ರೆನ್ಸಲ್ಲೇ ಇರಲಿ, ಅದನ್ನು ದಾಟಿ ಅವರು ಒಳಗಡೆ ಬರಬೇಕು, ಆ ರೀತಿ ಇರಲಿ ಅಂತ ಹಾಕ್ಸಿದೆ. ಸೊ ಇದಿಷ್ಟು ನಮ್ಮ ನ್ಯೂ ಇಯರ್ಗೆ ಪ್ರಿಪ್ರೇಷನ್ಸು. ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಸಿಸ್ಲರ್ಸ್ ಹೋಗ್ತಾ ಇದೆ ಅಂತ. ಪ್ರತಿಯೊಬ್ಬರು ಸಹ ಸಿಸ್ಲರ್ಸ್ನೇ ತಗೋತಾ ಇದ್ದಾರೆ. ಏಕೆಂದರೆ ಇಲ್ಲಿ ಬಂದಾಗ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಅವರ ಮೈಂಡ್ಸೆಟ್ಟು. ಬಟ್ ದ ಥಿಂಗ್ ಈಸ್ ಅದನ್ನು ಮಾಡೋಕ್ಕೆ ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಅಷ್ಟೇ ಪ್ರಿಪ್ರೇಷನ್ಸು ಎಲ್ಲ ಬೇಕು. ನಾವೇನು ಮುಂಚೆನೇ ರೆಡಿ ಮಾಡಿ ಇಟ್ಕೊಳ್ಳಲ್ಲ, ಬಿಕಾಸ್ ಒಬ್ರಿಗೆ ಒಂದಿಷ್ಟ ಆದರೆ ಇನ್ನೊಬ್ರಿಗೆ ಇನ್ನೊಂದು ಇಷ್ಟ ಆಗಿರಲ್ಲ. ಹಾಗಾಗಿ ನಾವು ಆ ಮೊಮೆಂಟಲ್ಲಿ ಎಲ್ಲ ಪ್ರಿಪ್ರೇಷನ್ಸ್ ಮಾಡಿ ಕೊಡೋದು. ಹೇ ಗೈಸ್, ಎಲ್ರಿಗೂ ನನ್ನ ಕಡೆಯಿಂದ ಹಾಗೆ ನಮ್ಮ ಲಿವಿನ್ ವೇವ್ಸ್ ಕಡೆಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ವಿಶ್ ಯು ಆಲ್ ಹ್ಯಾಪಿ ನ್ಯೂ ಇಯರ್ ಗೈಸ್. ಎಲ್ರಿಗೂ ಈ ಹೊಸ ವರ್ಷ ಒಳ್ಳೆಯದೇ ಮಾಡಲಿ, ಒಳ್ಳೆಯದನ್ನೇ ತರಲಿ ಅಂತ ಹೇಳ್ತಾ ಈ ಹೊಸ ವರ್ಷನ ಬರಮಾಡ್ಕೊಳ್ಳೋಣ ಅಲ್ಲ. ಸೊ ನಮ್ಮ ಲಿವಿನ್ ವೇವ್ಸಲ್ಲೂ ಅಷ್ಟೇ ಪ್ರತಿಯೊಬ್ಬರು ಸಹ ಹೊಸ ವರ್ಷನ ಒಳ್ಳೆ ರೀತಿಯಲ್ಲೇ ಬರಮಾಡ್ಕೊಂಡಿದ್ದಾರೆ. ಹಾಗೆ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಈ ಸಲನೂ ಸಹ ಬಾನ್ಫೈರ್ ಹಾಕಿದ್ದೀವಿ. ಲಾಸ್ಟ್ ಇಯರ್ ನಾವು ಆ್ಯಕ್ಚುಲಿ ಬೀಚ್ ಸೈಡೇ ಹಾಕಿದ್ವು. ನಮ್ಮ
ಲಿವ್ ಇನ್ ವೇವ್ಸ್ ಎಂಟ್ರೆನ್ಸಲ್ಲಿ. ಬಟ್ ಈ ಸಲ ರೆಸ್ಟ್ರಿಕ್ಷನ್ಸ್ ಇದ್ದಿದ್ದರಿಂದ ನಾವು ಕಸ್ಟಮರ್ಸ್ನ ನಿರಾಸೆ ಮಾಡೋ ಹಾಗಿಲ್ಲ ಅಲ್ಲ, ಹಾಗಾಗಿ ನಾವು ನಮ್ಮ ಇನ್ಸೈಡ್ ಪ್ರಿಮೈಸಿಸಲ್ಲೇ ಬಾನ್ಫೈರ್ನ ಅರೇಂಜ್ ಮಾಡಿದ್ವು. ಎಲ್ಲರೂ ಸಹ ತುಂಬ ಇಷ್ಟಪಟ್ಟು ತುಂಬಾ ಮೀನ್ಸ್ ಹೇಳೋಕ್ಕಾಗಲ್ಲ ಗೈಸ್, ಅಷ್ಟು ಇಷ್ಟಪಟ್ಟು ಕೊಂಡು ಕೊಪ್ಪಳಿಸಿದ್ದಾರೆ. ಸೊ ನಿಮಗೂ ಇಷ್ಟ ಇದ್ದರೆ ಮುಂದಿನ ಸಲ ನೀವು ಜಾಯ್ನ್ ಆಗ್ಬೋದು. ಪ್ರತಿ ವರ್ಷವೂ ಒಂದಕ್ಕಿಂತ ಒಂದು ಹೆಚ್ಚಾಗಿ ಜಾಸ್ತಿ ಮಾಡ್ತಾನೆ ಹೋಗ್ತೀವಿ ಆ್ಯಂಡ್ ಇಂಪ್ರೂವೈಸ್ ಇದ್ದೇ ಇರುತ್ತೆ. ಸೊ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋ ನಂಬಿಕೆ ಸಹ ನನಗಿದೆ. ಸೊ ಈ ವರ್ಷದ್ದು ಇಷ್ಟ ಆಯಿತು, ಹೇಗಿತ್ತು ಅಂತ ನೀವೇ ನನಗೆ ಕಮೆಂಟ್ ಮಾಡಿ ಹೇಳಬೇಕು. ನಮಗಂತೂ ಎಲ್ಲ ಖುಷಿ ಆಯಿತು. ಆ್ಯಂಡ್ ಇದೇನಿದೆ ನೋಡಿ, ಇದು ಆಕಾಶದ ಬುಟ್ಟಿ ಎಲ್ಲರೂ ಸಹ ಬಿಡ್ತಾ ಇದ್ದಾರೆ. ನಾವು ನಮ್ಮ ಲಿವ್ ಇನ್ ವೇವ್ಸಲ್ಲಿ ತುಂಬಾ ತಂದಿದ್ವು. ಸೊ ಇದೆಲ್ಲ ನಮ್ಮ ಲಿವ್ ಇನ್ ವೇವ್ಸ್ ಕಡೆಯಿಂದನೇ ಸ್ಪಾನ್ಸರು. ಸೊ ಇಲ್ಲಿ ಕಸ್ಟಮರ್ಸು ಒಂದೊಂದೇ ತೊಗೊಂಡು ಬಿಡ್ತಾ ಇದ್ದಾರೆ. ಸೊ ಏನಾದ್ರು ವಿಷಸ್ ಇದ್ದರೆ ಅದನ್ನ ಇಟ್ಕೊಂಡು ಈ ರೀತಿ ಆಕಾಶಕ್ಕೆ ಅದನ್ನು ಹಾರಿ ಬಿಡೋದು, ಅದು ಒಂಥರ ಚೆನ್ನಾಗಿರುತ್ತೆ. ಸೊ ಒಂದೊಂದು ಸಲ ಇದು ಕೈ ಕೊಡುತ್ತೆ ಗೈಸ್, ಅಷ್ಟು ಈಸಿ ಅಲ್ಲ, ಬಟ್ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಸೊ ಇದಿಷ್ಟು ಆಯಿತು ಗೈಸ್. ನೀವು ನೋಡ್ತಾ ಇದ್ದೀರಾ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಿಮಗೂ ಆಸೆ ಆಗ್ತಾಯಿದ್ರೆ ಖಂಡಿತವಾಗ್ಲೂ ನೀವು ಸಹ ಮುಂದಿನ ವರ್ಷ ಜಾಯ್ನ್ ಆಗ್ಬೋದು. ಹಾಗೆಯೇ ನಮ್ಮ ಲಿವ್ ಇನ್ ವೇವ್ಸಲ್ಲಿ ಪ್ರತಿದಿನವೂ ತುಂಬ ಚೆನ್ನಾಗೇ ಇರುತ್ತೆ. ಸೊ ಇದೆಲ್ಲ ನಿಮ್ಮ ಮನಸ್ಸಿನ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರತಿ ಹಗಲು ರಾತ್ರಿ ಇದೇ ರೀತಿಯೇ ಹೋಗ್ತಾ ಇರುತ್ತೆ. ಸೊ ನಿಮಗೆ ಇಷ್ಟ ಬಂದಾಗ ನೀವು ನಿಮ್ಮ ಸ್ಟೇಸ್ನ ಬುಕ್ ಮಾಡಿಕೊಂಡು ಇಲ್ಲಿಗೆ ಬರ್ಬೋದು. ಸೊ ಮತ್ತ್ಯಾಕೆ ತಡ ಮಾಡ್ತೀರಾ, ಈಗಲೇ ಕರೆ ಮಾಡಿ 9483569569ಗೆ. ಸೊ ನಿಮ್ಮನ್ನು ಮಾಡ್ಕೊಳ್ಳೋಕ್ಕೆ ನಾವಂತೂ ಯಾವಾಗಲೂ ತುದಿಗಾಲಲ್ಲಿ ಕಾಯ್ತಾ ಇರ್ತೀವಿ ಗೈಸ್. चिकन गुलशन, पटियाला है, चिकन पटियाला, ग्रीन कलर का। चिकन पटिया है, चिकन पटिया। ನಮ್ಮ ಲಿವ್ ಇನ್ ವೇವ್ಸಲ್ಲಿ ನಾನು ಮುಂಚೆನೇ ಹೇಳಿದ ಥರ ವೆರೈಟಿ ಡಿಶಸ್ ಸಿಗುತ್ತೆ. ಸೊ ನೀವು ಸಹ ಬಂದು ಟ್ರೈ ಮಾಡಿ, ಹಾಗೆ ನಮಗೆ ಅದ್ರ ಬಗ್ಗೆ ರಿವ್ಯೂಸ್ನ ಹೇಳಿ ಆಯಿತಾ. ಸದ್ಯಕ್ಕೆ ಇದಿಷ್ಟು ನಮ್ಮ ಲಿವ್ ಇನ್ ವೇವ್ಸ್ನ ಬಗ್ಗೆ. ಆ್ಯಂಡ್ ಮುಂದಿನ ದಿನಗಳಲ್ಲಿ ನಿಮಗೆ ಲಿವ್ ಇನ್ ವೇವ್ಸ್ ಫುಲ್ ಕಂಪ್ಲೀಟಾಗಿ ರೂಮ್ಸ್ ಬಗ್ಗೆ ಎಲ್ಲವುದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಷ್ಟರ ಮಟ್ಟಿಗೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ, ಬಟ್ ಸ್ಟಿಲ್ ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಗೈಸ್, ಹಾಗೆ ಶೇರ್ ಸಹ ಮಾಡಿ. ಒಂದು ಸಲ ಇಲ್ಲಿ ಬಂದರೆ ಹೇಗೆ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಗೈಸ್. ಅದರಲ್ಲೂ ಕ್ರೌಡ್ ಇದ್ದಾಗಂತೂ ಗೊತ್ತೇ ಆಗಲ್ಲ. ಆ್ಯಕ್ಚುಲಿ ಇಡೀ ರಾತ್ರಿ ಎಚ್ಚರ ಇದ್ದರೂ ಸಹ ಎಚ್ಚರ ಇದ್ದಿರೋ ಥರ ಅನಿಸೋದಿಲ್ಲ. ಸೊ ಅಷ್ಟು ಬ್ಯುಸಿ ಆಗಿರ್ತೀವಿ. ಆ್ಯಂಡ್ ಇಷ್ಟಾಯಿತು ಇವತ್ತಿನ ಕತೆ. ಆ್ಯಂಡ್ ಇವತ್ತು ಆ್ಯಕ್ಚುಲಿ ಎಷ್ಟೋ ತನಕ ಎದ್ದಿರ್ತಾರೆ ನಮ್ಮ ಕಸ್ಟಮರ್ಸ್, ಎಷ್ಟೋ ತನಕ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನನಗೂ ಸಹ ಕ್ಯೂರಿಯಾಸಿಟಿ ಇತ್ತು. ಬಟ್ ದ ಥಿಂಗ್ ಈಸ್, ನೀವು ನಂಬ್ತಿರೋ ಬಿಡ್ತಿರೋ, ಬೆಳಗಿನ ಜಾವ 7 ಗಂಟೆ ತನಕ ಜನಗಳು ಇದೇ ರೀತಿ ಕುಣಿತಾ ಇದ್ದರು. ಇಷ್ಟೊಂದು ಜನ ಇಲ್ಲ ಅಂದರೂ 2-3 ಗುಂಪು ಅಂತೂ 7 o'clock ತನಕನೂ ಸೆಲೆಬ್ರೇಟ್ ಮಾಡಿದ್ದಾರೆ. ಸೊ ಬೆಳಗಿನ ಜಾವ ನೋಡ್ತಾ ಇದ್ದರೆ ರಾತ್ರಿ ಹೇಗಿತ್ತು ಬೆಳಗ್ಗೆ ಹೇಗಿದೆ ಅಂತ ಅನಿಸೋ ಅಷ್ಟು ಫೀಲ್ ಆಗುತ್ತೆ. ರಾತ್ರಿ ಎಲ್ಲ ಫುಲ್ ಜಗಮಗಿಸ್ತಾ ಇತ್ತು, ಬೆಳಗ್ಗೆ ನೋಡಿ ಎಲ್ಲ ಮೌನ. ಪ್ರತಿಯೊಬ್ಬರು ಅವ್ರವ್ರ ರೂಮ್ಗೆ ಹೋಗಿ ತಾಚಿ ಮಾಡಿ ಟಯರ್ಡ್ ಆಗಿರ್ತಾರೆ. ಸೊ ನ್ಯೂ ಇಯರ್ ಮುಗೀತು ಗಾಯ್ಸ್. ನಾನು ಮನೆಗೆ ಹೋಗ್ತಾ ಇದ್ದೀನಿ. ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಗಾಯ್ಸ್. ಟೈಮ್ ಇವಾಗ ಬೆಳಗ್ಗೆ 7:30 ಅಥವಾ 8 ಗಂಟೆ ಇರ್ಬೋದು. ಸೊ ಈಗ ಮನೆಗೆ ಹೋಗ್ತಾ ಇದ್ದೀನಿ. ರಾತ್ರಿ ಪೂರ ನಿದ್ದೆ ಇಲ್ಲ. ಈಗ ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು. ಬಾಯ್.